ಹ್ಯಾಂಡ್ಸಮ್ ಅವನು ಕನ್ಫ್ಯೂಸ್ ಆಗ್ಬಿಟ್ಟೆ ನಾನಲ್ಲ ಅಂತ ಹಿಂದೆ ತಿರುಗಿ ನೋಡ್ತಾ ಇದ್ದೆ ಯಾರು ಇರ್ಬೇಕು. ಎಲ್ರಿಗೂ ನಮಸ್ಕಾರ. ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ ಗೊತ್ತು ನಂಗೆ, ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ ನನ್ನ ಹೈಟ್ಗೋ ನನ್ನ ಪರ್ಸನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಕ್ ಆದ್ರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದ್ರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂತ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂತ ಕತೆ. ಸೊ ಬಹಳ ಇಷ್ಟ ಆಯ್ತು. ಅಂದ್ರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಇದೇ ತರದ ಸಬ್ಜೆಕ್ಟ್ ಅನ್ನ ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂತ ಘಟನೆ, ಪೊಲೀಸ್ ಅವರುಗಳ ಜೊತೆನೆ ನಡೆಯುವಂತ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟೀಸರ್ ಅಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸ್ ಅವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದ್ರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟ್ ಅಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂತ ಪ್ರಯತ್ನ ಈ ಸಿನಿಮಾದ ಮೂಲಕ. ಸೊ ಒಳ್ಳೇದಾಗ್ಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ. ಅಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ, ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂತ ಸಿನಿಮಾ. ಅಂದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದೀವಿ ಅಂತಲ್ಲ, ಇದು ಶೂಟ್ ಕೂಡ ಮಲಯಾಳಮಲ್ಲೇ ಮಾಡಿದೀವಿ. ಸೊ ಕನ್ನಡ ಮತ್ತೆ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ. ಇನ್ನು ಬೇರೆ ಭಾಷೆಗೆ ಡಬ್ ಆಗುತ್ತೆ. ಸೊ ಸ್ಟ್ರೈಟ್ ಆಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ, ಸ್ಟ್ರೈಟ್ ಆಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ. ಆ ತರದ ಒಂದು ಪ್ರಯತ್ನ. ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು, ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಮ್ಮನ್ನು ನೋಡಿದ್ರೆ ಕಳ್ಳರಿದ್ದಂಗೆ ಇಲ್ವಾ ಸರ್? ನಮ್ಮನ್ನು ಯಾರು ಸರ್ ಒಳ್ಳೆಯವ್ರು ಮಾಡ್ತಾರೆ? ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳಿ ಬಹಳ ಒಳ್ಳೆ ಪಾತ್ರ ಕೊಟ್ರು. ಇಲ್ಲಾಂದ್ರೆ ನಮ್ಮನ್ನು ನೋಡಿದವರೆಲ್ಲ ಕಳ್ಳರ ತರನೇ ನೋಡ್ತಾರೆ. ಹೌದು. ಅಂದ್ರೆ ಅದೇ ಆಗ್ಲೇ ಒಂದ್ ಪದದಲ್ಲಿ ಹೇಳಿದೆ, ಜಾಸ್ತಿ ಹೇಳ್ತಾ ಹೋದ್ರೆ ಕತೆ ರಿವೀಲ್ ಆಗುತ್ತೆ ಅಂತ. ಅಂದ್ರೆ ಒಂದು ಗುಂಪಿನ ಪೊಲೀಸ್ ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ಸ್ಟೇಷನ್ ಏನ್ ಅನುಭವಿಸುತ್ತೆ ಅದನ್ನ. ಸೊ ಸರ್ ಅದನ್ನ ಹೇಳಿದ್ರು, ಇಲ್ಲಿ ಒಳ್ಳೆಯವ್ರು ಉಳ್ಕೊಳ್ತಾರ ಇಲ್ಲ ಕೆಟ್ಟವ್ರು ಉಳ್ಕೊತಾರ ಅನ್ನೋದು ನೋಡೋದೇ ಈ ಕಥೆಯ ಸಾರಾಂಶ. ಸೊ ಹಂಗಾಗಿ ಅದನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಒಂದ್ ವೇಳೆ ಏನಾದ್ರು ಹೇಳಿದ್ರೆ ಮತ್ತೆ ಸುಮ್ಮನೆ ಕತೆ ರಿವೀಲ್ ಆಗ್ಬಿಡುತ್ತೆ, ನಾವು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟರ್ ಅಂತ. ಖಂಡಿತ ಸರ್, ಮಲಯಾಳಂ ಕಲ್ತೆ ಮಾತಾಡಿದೀನಿ, ಬಹಳ ಕಷ್ಟ ಆಗಿತ್ತು ಒಳಗೊಳಲ್ಲ ಅಂತೆಲ್ಲ. ಹತ್ರ 3 ಸಿನಿಮಾ ಆಯ್ತು ಮಲಯಾಳಮಲ್ಲಿ, ಬಟ್ ಸ್ಟಿಲ್ ಕಷ್ಟ. ಅಂದ್ರೆ ಆ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ. ತಮಿಳು ತೆಲುಗು ನಾನು ಸ್ವಲ್ಪ ಬೇಗ ಕಲ್ತ್ಬಿಡ್ತೀವಿ, ಹಿಂದಿ ಬೇಗ ಕಲ್ತ್ಬಿಡ್ತೀವಿ, ಮಲಯಾಳಂ ಸ್ವಲ್ಪ ನಾಲ್ಗೆ ಎಲ್ಲ ಬೇರೆ. ಆಮೇಲೆ ಕಿವಿಲ ಇಡ್ತೀನಿ ಸರ್. ಇದೆ ಸರ್, ಎನರ್ಜೆಟಿಕ್ ಆಗೂ ಇದೆ, ರ್ಯಾಶ್ ಆಗೂ ಇದೆ. ಅಂದ್ರೆ ಪಾತ್ರಗಳು ಬೇರೆ ಬೇರೆ ಆಗುತ್ತೆ. ಅಂದ್ರೆ ಎಲ್ಲಾ ಪೊಲೀಸರು ತುಂಬಾ ಸಾಫ್ಟ್ ಆಗಿರಲ್ಲ. ಲಾಫಿಂಗ್ ಬುದ್ಧದಲ್ಲಿ ಮಾಡಿದಾಗ ಆ ಪೊಲೀಸ್ ಕ್ಯಾರೆಕ್ಟರ್ ಹೇಗಿತ್ತು, ಕಾನ್ಸ್ಟೇಬಲ್ದು ಸಾಫ್ಟ್ ಕ್ಯಾರೆಕ್ಟರ್, ಅದೇ ತರ ಎಲ್ಲಾ ಪೊಲೀಸರು ಇರಲ್ಲ. ಅಂದ್ರೆ ಕೆಲವರು ರಫ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವರು ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ತರದ ಎಲ್ಲಾ ವೇರಿಯೇಷನ್ ಪೊಲೀಸ್ ಆಫೀಸರ್ಗಳನ್ನು ಕಾಣಬಹುದು ಈ ಸಿನಿಮಾದಲ್ಲಿ. ಅಂದ್ರೆ ಅದೇ ಹೇಳಿದ್ದು, ಕೆಲವ್ರು ಮಾಡೋ ತಪ್ಪಿಗೆ ಎಲ್ಲರೂ ಅನುಭವಿಸ್ಬೇಕಾಗಿರುವಂತ ಶಿಕ್ಷೆ, ಅಥವಾ ಆ ಶಿಕ್ಷೆಯನ್ನ ಅವ್ರುಗಳೇ ಹೇಗೆ ಸರಿ ಮಾಡ್ಕೋತಾರೆ ಅನ್ನೋಂತ ಒಂದು ತಿರುವು ಇಡೀ ಸಿನಿಮಾದಲ್ಲಿ. ಇಲ್ಲಪ್ಪ, ಖಂಡಿತ ಇಲ್ಲ. ಅಂದ್ರೆ ಸಣ್ಣ ಪುಟ್ಟದ ಇಂಪ್ರೂವೈಸೇಷನ್ಸ್ ಮಾಡ್ತೀವಿ ಅಷ್ಟೇ. ಯಾವ್ದೇ ನಿರ್ದೇಶಕರು ಹೊಸಬರಾಗ್ಲಿ ಹಳಬರಾಗ್ಲಿ ಅಣ್ಣವ್ರು ಫಸ್ಟೇ ಹೇಳ್ಕೊಟ್ಬಿಟ್ಟಿದಾರಲ್ಲ,
ನಿರ್ದೇಶಕರು ಅಂದ್ರೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಆಕ್ಟಿಂಗ್ ಮಾಡ್ತಾ ಇರಬೇಕು ಅಂತ ಅದನ್ನೇ ಫಾಲೋ ಮಾಡಿದೀವಿ. ಬಟ್ ಸಣ್ಣ ಪುಟ್ಟ ಇಂಪ್ರೂವೈಸೇಷನ್ ಆಕ್ಟ್ರೆಸ್ ಮಧ್ಯದಲ್ಲಿ ಮಾಡ್ಕೊಂಡಿದೀವಿ ಅಷ್ಟೇ. ಯಾಕಂದ್ರೆ ಎಲ್ಲಾ ಕಲಾವಿದರು, ಹಿರಿಯ ಕಲಾವಿದರು ಇದ್ದಾರೆ, ಗೊತ್ತಿರೋ ಕಲಾವಿದರು ಇದ್ರು. ಸೊ ಅವ್ರ ಜೊತೆ ಒಂದೆರಡು ಸರಿ ಇದನ್ನ ಹಿಂಗ್ ಮಾಡೋ ಬದಲು ಹಿಂಗ್ ತಗೋಣ, ಈ ತರ ಹೋಗೋಣ ಅನ್ನೋಂತ ಡಿಸ್ಕಷನ್ ಇರುತ್ತೆ. ಬಿಟ್ರೆ ಡೈರೆಕ್ಟರ್ಗೆ ಆ ತರದ್ದೇನು ಮೇಜರ್ ಇನ್ಪುಟ್ಸ್ ತರದ್ದೇನು ಕೊಡಲ್ಲ. ಅಲ್ಲಿ ಒಳ್ಳೆ ನಟರವರು, ಅವ್ರಿಗೆ ನನಗೆ ಮಲಯಾಳಂ ನಾನು ತಪ್ಪು ಮಾಡಿದಾಗ ಅವ್ರು ಸರಿ ಮಾಡ್ತಿದ್ರು, ಅವ್ರು ಕನ್ನಡ ತಪ್ಪು ಮಾಡಿದಾಗ ನಾನು ಸರಿ ಮಾಡ್ತಿದ್ದೆ. ಸೊ ಹಾಗಾಗಿ ಒಳ್ಳೆ ಬಾಂಧವ್ಯ ಇದೆ ಮತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಲ್ಲಿಂದ ಮಲಯಾಳಂನಿಂದ ಒಂದು 4-5 ಜನ ಆರ್ಟಿಸ್ಟ್ಗಳು, ನಮ್ಗೆ ಹೆಸರು ಅಷ್ಟು ನೆನಪಿಲ್ಲ, 4-5 ಜನ ಆರ್ಟಿಸ್ಟ್ಗಳು ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾದ ನಟರು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಭಾಷೆಯನ್ನ ಮೀರಿ ಇದೊಂದು ಬಾರ್ಡರ್ ಆಗುವಂತ ಕತೆ ತರ ಇಟ್ಕೊಂಡು ಕಾಸರಗೋಡು ಅಥವಾ ಕೇರಳದಲ್ಲೂ ಕೂಡ ಈ ಕತೆ ನಡೆಯುತ್ತೆ, ಕರ್ನಾಟಕದಲ್ಲೂ ಈ ಕತೆನ ಶೂಟ್ ಮಾಡ್ಬೋದು. ಅಂದ್ರೆ ಅದು ಫಿಕ್ಸ್ ಆಗುತ್ತೆ ಚೆನ್ನಾಗಿ ಅಂತ ಹೇಳಿ 2 ಭಾಷೆಯಲ್ಲಿ ಶೂಟ್ ಕೂಡ 2 ಭಾಷೆಯಲ್ಲಿ ಮಾಡಿದ್ವಿ. ಎಸ್.